ಸುದೀಪ್ ಸರ್, ಓಟಿಯು ಸಾಕಷ್ಟು ವಿಷಯಗಳು ಇದೆ, ಆದ್ರೆ ಆ ವಾರ್ಮ್ ವೆಲ್ಕಮ್ ಅಂದ್ರೆ ನಿಮ್ ಸಿನಿಮಾನ ಬಿಗಿದಪ್ಪಿದ್ದಾರೆ ನಿಮ್ಮ ಅಭಿಮಾನಿಗಳು, ಅದನ್ನ ಎಲ್ಲರೂ ವಿಟ್ನೆಸ್ ಮಾಡಿದ್ದೀವಿ. ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗಷ್ಟೇ ಸಿನಿಮಾ ಬಿಡುಗಡೆ ಆಗಿದೆ, ಒಂದು ವಾರ ಆದ್ಮೇಲೆ ಮಾತಾಡ್ತೀನಿ. Q&A ಪ್ರೆಸ್ ಮೀಟ್ ಹೇಳಿದ್ದಾರೆ, ಬಂದಿದ್ದೀವಿ. ಖುಷಿಯಲ್ಲಿ ನಾನೇನೋ ಹೇಳೋದು, ಅದು ಇನ್ನೆಲ್ಲ ಹೋಗೋದು. Q&A ಬಂದ್ಬಿಡ್ತೀನಿ ಸ್ಟ್ರೇಟ್. ಬಟ್ ಖಂಡಿತವಾಗ್ಲೂ ಮಾತಾಡ್ತೀನಿ, ಮಾತಾಡೋನೇ ನಾನು ಒಂದು ವಾರ ಆದ್ಮೇಲೆ ಮಾತಾಡ್ತೀನಿ, ಮಾತಾಡೋ ಸ್ಟೈಲಲ್ಲಿ ಮಾತಾಡ್ತೀನಿ. ಈಗ ನಿಜವಾಗ್ಲೂ ಒಂದಂತ ಹೇಳಬಲ್ಲೆ, ಪ್ರತಿಯೊಬ್ಬರು ಇಲ್ಲಿರೋ ಮಾಧ್ಯಮ ಮಿತ್ರರಿಂದ ಹಿಡಿದು ಇಲ್ಲೇ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮವರು ಅಂದರೆ ಬ್ಯಾಡದಿ ವಿಚಾರಕ್ಕಲ್ಲ, ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡೋವಂಥದ್ದು. ಅಂಥವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು. ಇಂಟರ್ವ್ಯೂ ಬಂದಾಗ ಕೆಲವರೆಲ್ಲ ನೀವು ಹೇಳಿದ್ರಿ ಫೀಮೇಲ್ ಫ್ಯಾನ್ಸ್ ಅಂತ, ಅವರು ಕೆಲವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ಸಹೋದರರಿಗೆ ಥ್ಯಾಂಕ್ಸ್ ಹೇಳ್ತಾ, ಬಂದಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ನನ್ನ ಸಿನಿಮಾ ರೀತಿ ನೋಡಿ ಸಂಭ್ರಮಿಸಿ ಪ್ರೀತಿಸಿ, ಸಿನಿಮಾ ನೋಡಿ ಮನೆಗೆ ಹೋಗ್ದೇನೆ ಅಲ್ಲೇ ಕೂತು ಕುಣಿದು ಆಚರಿಸಿ ಸಂಭ್ರಮಿಸೋದಕ್ಕೆ ಇಲ್ಲಿಂದ ಮೊದಲನೇದಾಗಿ ಒಂದು ದೊಡ್ಡ ನಮಸ್ತೆ ಹೇಳ್ತಾ, ಪ್ರೀತಿ ಹೇಳ್ತಾ, ಬಿಗ್ ಲವ್ ಯು ಹೇಳ್ತಾ ಇದ್ದೀನಿ. ಮಿಕ್ಕಿದ್ದು ನಾನು ಹೇಳಿದಾಗೆ ಅದನ್ನು. ಓಕೆ, ಈಗ ಮಾಧ್ಯಮದವರ ಪ್ರಶ್ನೆ ಉತ್ತರ ಶುರು ಮಾಡ್ಬಿಡೋಣ. ಮೈಕ್ ಕೊಟ್ಬಿಡಿ ಅಲ್ಲಿ. ಒಂದು 2 ಮೈಕ್ ಪಾಸ್ ಮಾಡಿ, ಯಾಕಂದ್ರೆ ಟೈಮ್ ಆಗುತ್ತೆ, ಇಲ್ಲಾಂದ್ರೆ ಅಲ್ಲಿ ಒಬ್ರಿಗೊಬ್ರು ಕೇಳಕ್ಕಾಗಲ್ಲ. ಸುದೀಪ್ ಸರ್ ಅವರ ಸ್ಟಾರ್ಟ್ ಬಗ್ಗೆ ನಿಮ್ಗೇನು ಗೊತ್ತು? ಬ್ಯಾಕ್ ಟು ಬ್ಯಾಕ್ ಈ ತರದ ಜಾನರ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಐ ಥಿಂಕ್ ಈ ಸಿನಿಮಾದಲ್ಲಿ ಅವರ ಸ್ಟೈಲು ಮತ್ತೆ ಅವರ ಡ್ಯಾನ್ಸು, ಅವರು ಒಂದು ಆಕ್ಟಿಂಗ್ ಮಾಡಿರೋದ್ರ ಬಗ್ಗೆ ಅವರ ಅಭಿಮಾನಿಗಳು ತುಂಬಾ ಮಾತಾಡ್ತಿದ್ದಾರೆ. ಯಾಕೆ ಈ ತರದ ಒಂದು ಕಥೆಯನ್ನು ಅವ್ರಿಗೆ ನೀವು ಚೂಸ್ ಮಾಡಿದ್ರಿ? ನಿಮ್ಮೆಲ್ಲರಿಗೂ ಹೇಳ್ಕೊಟ್ಟು, ಸುದೀಪ್ ಸರ್ ಆಡಿಯನ್ಸ್ ಹೇಳ್ಕೊಟ್ಟು, ಸೇಮ್ எனக்கும். ஸோ ஐ லேர்ன் மேக்ஸ் மூவி சார் நான் ವಾಚ್ ಮಾಡಿದೆ. ಸೊ ಮಿಸ್ ಮಾಡಿದ ಪಾಯಿಂಟ್ಸ್ ಎಲ್ಲ ಆಡ್ ಮಾಡಿದ ಮಾರ್ಕ್ಲೆ. ಸೊ ಬಿಗ್ಗೆಸ್ಟ್ ಫ್ಯಾನ್ ಸರ್, ಇವೆಲ್ಲರೂ ಕೂಡ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್. ಸುದೀಪ್ ಸರ್, ನಿಮ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.